ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಎಸ್ ವ್ಲಾಗ್ಸ್ಗೆ ಸ್ವಾಗತ ರೀ. ಇವತ್ತು ನಾವು ಬಾಳೆಹಣ್ಣು ಮತ್ತು ಗೋಧಿ ಹಿಟ್ಟಿನಿಂದ ಒಂದು ಸ್ವೀಟ್ ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತೀನಿ. ಒಮ್ಮೆ ಟ್ರೈ ಮಾಡಿ. ಏನಿಲ್ಲ, ಮೊದಲಿಗೆ ಒಂದು 3-4 ಬಾಳೆಹಣ್ಣು ತಗೊಂಡು ಏನು ಮಾಡಿರಿ ಅಂತ ಹೇಳಿದ್ರೆ ಸ್ಟೀಮಲ್ಲಿ ಬೇಯಿಸ್ಕೊಳ್ರಿ. ಇದಕ್ಕೇನು ಬೇಕು ಅಂದರೆ ಗೋಧಿ ಹಿಟ್ಟು, ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ, ಡ್ರೈ ಫ್ರೂಟ್ಸು, ಬೆಲ್ಲ ಇದೆಲ್ಲ ಬೇಕು. ಸೊ ಬಾಳೆಹಣ್ಣು ಮತ್ತು 10 ನಿಮಿಷ ಸ್ಟೀಮಲ್ಲಿ ಏನು ಮಾಡಿರಿ ಅಂತ ಹೇಳಿದ್ರೆ ಬೇಯಿಸ್ಕೊಳ್ರಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ನೋಡಿ. ಬಾಳೆಹಣ್ಣು ಬೇಯ್ತಿದ್ದಾಗೆ ಸ್ಟೀಮಲ್ಲಿ ನಾವೇನು ಮಾಡಬೇಕು ಅಂದರೆ ಇಲ್ಲಿ ತುಪ್ಪದಲ್ಲಿ ಏನು ಮಾಡಿರಿ ಅಂತ ಹೇಳಿದ್ರೆ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ನಿಮಗಿಷ್ಟವಾದ ಡ್ರೈ ಫ್ರೂಟ್ಸ್ ಯಾವಿದಾವೋ ಅದೆಲ್ಲವನ್ನು ಏನು ಮಾಡಿರಿ ಅಂತ ಹೇಳಿದ್ರೆ ಒಂದು ಸರಿ ಫ್ರೈ ಮಾಡಿಕೊಳ್ರಿ, ಅಥವಾ ಸಣ್ಣದಾಗಾದರೂ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಒಣ ಕೊಬ್ಬರಿ ಇದ್ದರೆ ಭಾಳ ಟೇಸ್ಟ್ ಚೆನ್ನಾಗಾಗುತ್ತೆ. ಇಲ್ವಾ, ಹಸಿ ಕೊಬ್ಬರಿನೇ ಏನು ಮಾಡಿರಿ ಅಂತ ಹೇಳಿದ್ರೆ ತುರ್ಕೊಂಡು ಅಥವಾ ಸಣ್ಣಾಗಿ ಗ್ರೈಂಡ್ ಮಾಡ್ಕೊಂಡು ಏನು ಮಾಡಿರಿ ಅಂತಂದರೆ ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಅದು ಫ್ರೈ ಆದಮೇಲೆ ಡ್ರೈ ಫ್ರೂಟ್ಸು ಅದೆಲ್ಲ ಸೇರಿಸಿ ಅದಕ್ಕೆ ಬೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗೋ ತನಕ ಏನು ಮಾಡಿರಿ ಅಂತ ಹೇಳಿದ್ರೆ ಅದನ್ನು ಬೇಯಿಸ್ಕೊಳ್ಳಿ. ಅಂದರೆ ಹೂರ್ಣದ ಥರ ಏನಾಗಬೇಕು ಅಂದರೆ ರೆಡಿ ಆಗಬೇಕು. ಪಾಕ ಬರೋ ಅವಶ್ಯಕತೆ ಇಲ್ಲ. ಆಯಿತಾ? ಈಗ ಒಂದೊಂದನ್ನೇ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಏನು ಮಾಡಿರಿ ಅಂದರೆ ಫ್ರೈ ಮಾಡಿರಿ. ಹಾಗೆ ಈ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಹಂಗೆ ಬೇರೆಯವ್ರಿಗೂ ಶೇರ್ ಮಾಡಿರಿ. ದ್ರಾಕ್ಷಿ ಉಪ್ಪಿ ಬರಲಿ. ಅದಾದಮೇಲೆ ಒಂದೊಂದನ್ನೇ ಹಾಕ್ಕರಿ, ಅಥವಾ ಒಟ್ಟಿಗೆ ಎಲ್ಲವನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಕೊಬ್ಬರಿ ಸೇರಿಸ್ಕೊಂಡು ಕೊಬ್ಬರಿ ಹಸಿ ವಾಸನೆ ಹೋಗೋ ತನಕ ಏನು ಮಾಡಿರಿ ಅಂದರೆ ಫ್ರೈ ಮಾಡ್ಕೊಳ್ಳಿ. ಒಂಥರ ಹೋಳಿಗೆ ಮಾಡಿದಾಗೆ ಹಸಿ ವಾಸನೆ ಹೋಗಲಿ ಕೊಬ್ಬರಿದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಏನು ಮಾಡಿರಿ ಅಂತ ಹೇಳಿದ್ರೆ ಬೇಯಿಸ್ಕೊಳ್ಳಿ. ಆಮೇಲೆ ಬೆಲ್ಲ ಸೇರಿಸಿ, ನಾನಿಲ್ಲೇನು ಮಾಡ್ತಾಯಿದ್ದೇನೆ ಅಂತ ಹೇಳಿದ್ರೆ ಜೋನಿ ಬೆಲ್ಲವನ್ನು, ಇದು ಅಲೆಮನೆ ಬೆಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಒಂದು ಚೂರು ಏಲಕ್ಕಿ ಪುಡಿ ಮಾಡಿ ಹಾಕಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ದಯವಿಟ್ಟು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈಸಿಯಾಗಿ ಮಾಡ್ತಕ್ಕಂಥದ್ದು, ಮನೇಲಿ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸಲ್ಲಿ ಬಾಳೆಹಣ್ಣು ಜಾಸ್ತಿ ಇದ್ದಾಗ ಬಾಳೆಹಣ್ಣು ತಿಂದೇ ಇರೋ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇಷ್ಟೆಲ್ಲ ನೋಡಿ, ಇಲ್ಲಿ ಬಾಳೆಹಣ್ಣು ಏನಾಗಿದೆ ಅಂತ ಹೇಳಿದ್ರೆ ಹಬೆಯಲ್ಲಿ ಬೆಂದಿದೆ. ಆ ಬೆಂದಾದಮೇಲೆ ತಣ್ಣಗಾದ್ಮೇಲೆ ಅದನ್ನ ಗೋಧಿ ಹಿಟ್ಟು ಜೊತೆಗೆ ಸ್ಮ್ಯಾಶ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ಏನು ಮಾಡಿ ಅಂದರೆ ಚೆನ್ನಾಗಿ ಚಪಾತಿ ಹದಕ್ಕೆ ಕಲಿಸ್ಕೊಳ್ಳಿ. ಕಲಿಸ್ಕೊಂಡು ಆದಮೇಲೆ ಅದನ್ನ ನೆನೆಯೋದಕ್ಕೇನು ಬಿಡೋ ಅವಶ್ಯಕತೆ ಇಲ್ಲ. ಆಮೇಲೆ ಚಪಾತಿ ಮಾಡೋಕ್ಕೆ ಎಷ್ಟು ಹಿಟ್ಟು ತಗೊಂತವೋ ಅಷ್ಟು ಹಿಟ್ಟು ಅಥವಾ ಅದಕ್ಕಿಂತ ಸಣ್ಣದಾಗಿ ಏನು ಮಾಡಿ ಅಂತ ಹೇಳಿದ್ರೆ ಹಿಟ್ಟನ್ನು ತೆಗೆದುಕೊಂಡು ನಮ್ಮ ಪೂರಿಗಿಂತ ಸ್ವಲ್ಪ ದೊಡ್ಡದಾಗಿ ಏನು ಮಾಡಬೇಕು ಅಂದರೆ ಲಟ್ಟಿಸ್ಬೇಕು. ಹಿಟ್ಟನ್ನು ಜಾಸ್ತಿ ನಾದೋ ಅವಶ್ಯಕತೆ ಇಲ್ಲ, ಹಾಗೆ ಕಲಿಸ್ಕೊಂಡ್ರೆ ಸಾಕು. ನೀವು ನೋಡಿ, ಹಿಟ್ಟು ರೆಡಿ ಆಯಿತು. ಹಿಟ್ಟು ರೆಡಿ ಆದಮೇಲೆ ಏನು ಮಾಡಿರಿ ಅಂತ ಹೇಳಿದ್ರೆ ಈ ಥರ ಒಂದನ್ನು ಉದ್ಕೊಂಡು ಇದ್ರ ಮೇಲೆ ಏನು ಮಾಡಿರಿ ಅಂದರೆ ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥ ಸ್ಟಫಿಂಗನ್ನು ಹಾಕಿ ಮತ್ತು ಮೇಲ್ಗಡೆಯಿಂದ ಮತ್ತೊಂದು ಏನು ಮಾಡಬೇಕು ಅಂತ ಹೇಳಿದ್ರೆ ಅದೇ ಥರ ನಾವು ಎಲೆ ಅಂತ ಹೇಳ್ತೀವಿ ಅದನ್ನು ಮುಚ್ಚಿ ಇದನ್ನು ಸ್ವಲ್ಪ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ಟೀಮಲ್ಲಿ ಬೇಯಿಸಬೇಕು. ಬೇಡ ಒಂದು 10 ನಿಮಿಷ ನೋಡಿ. ಸ್ಟೀಮ್ ಆದಮೇಲೆ ಅದು ಆರಿದ ಮೇಲೆ ಈ ರೀತಿ ಏನು ಅಂತ ಹೇಳಿದ್ರೆ ಈ ಪಿಜ್ಜಾ ಥರನೇ, ಅಂದರೆ ಇದು ಸ್ವೀಟ್ ಆಗಿರುತ್ತೆ. ಈ ರೀತಿ
ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡ್ಕೊತೀನಿ. ತುಂಬ ಟೇಸ್ಟಿಯಾಗಿರ್ತೈತಿ ಮತ್ತು ಅಷ್ಟೇ ಹೆಲ್ದಿಯಾಗಿರ್ತಕ್ಕಂಥ ರೆಸಿಪಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.